ಯಾ ಇಲ್ಲಿ 37ನೇ ಕೀರ್ತನೆಯಲ್ಲಿ ವಾಕ್ಯ ನಾವು ಓದುವಾಗ 4 ಮತ್ತು 5 ವಾಕ್ಯವನ್ನು 4, 5, 6 ಓದೋಣ. ನೋಡಿ, ಪ್ರಭು ಹೇಳ್ತಿದ್ದಾರೆ, ದಾವಿದ ಹೇಳ್ತಿದ್ದಾನೆ, ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು. ಪ್ರಭು ಯೇಸುವಿನಿಂದಲೇ ಬಯಸು ನಿನ್ನ ಆನಂದವನ್ನು, ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕ 2:10 ನಾವು ಯಾವಾಗಲೂ ಕೂಡ ಕೇಳಿಸ್ಕೊಂಡಂಥ ವಾಕ್ಯ, ಪರಿಚಯವಾದಂಥ ವಾಕ್ಯ. ಏನಂತ ಓದ್ತೀರಿ ನಾವು? ಏನಂತ ಓದ್ತೇವೆ? ಹಿಂದೆ ನಿಮಗೋಸ್ಕರ ದಾವೀದನ ಊರಿನಲ್ಲಿ ಯಾರು ಹುಟ್ಟಿದ್ದಾರೆ? ಲೋಕೋದ್ಧಾರಕನು. ಆತನು ನಿಮಗೇನು ಕೊಡ್ತಾನೆ? ಪರಲೋಕದ ಆನಂದವನ್ನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ಈ ಪ್ರಭು ಯೇಸುವಿನ ಪೂರ್ಣವಾದ ಆನಂದವನ್ನು ನಮ್ಮ ಒಳಗಡೆ ನಾವು ಅನುಭವಿಸಬೇಕು. ಅದಕ್ಕೇ ಇಲ್ಲಿ ದಾವಿದ ಹೇಳ್ತಾ ಇದ್ದಾನೆ, ಪ್ರಭು ಯೇಸುವಿನಿಂದ ಬಯಸಬೇಕು ನಮ್ಮ ಆನಂದವನ್ನು. ಅವರು ಮಾತ್ರವೇ ನಮ್ಮ ಮನದಾಸೆಯನ್ನು ನೆರವೇರಿಸುವ ಆತನು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಮನದಾಸೆ ಅಂತ ಹೇಳಿದ್ರೆ ಈ ಲೋಕದ ಯಾವುದೇ ಆಸೆ ಇರ್ಬೋದು ನಿಮಗೆ. ಈ ಲೋಕದ ಆಸೆಗಳು ನಿಮ್ಮಲ್ಲಿ ನೆರವೇರಿದಾಗ ಅದು ಪೂರ್ಣತೆಯನ್ನು ಕೊಡೋದಿಲ್ಲ ನಿಮಗೆ. ಪ್ರೈಸ್ ದಿ ಲಾರ್ಡ್. ಕೆಲವರಿಗೆ ಲೋಕದಲ್ಲಿ ಒಂದು ಆಸೆ ಇರ್ತದೆ, ಏನೋ ಒಂದು ಕಾರ್ ತೊಗೊಂಡ್ರೆ ನನಗೆ ಸಂತೋಷ ಆಗುತ್ತೆ, ಅಥವಾ ಈ ಲೋಕದಲ್ಲಿ ನಮಗೆ ಒಂದು ಬೈಕ್ ತೊಗೊಂಡ್ರೆ, ಅಥವಾ ಒಂದು ಬಟ್ಟೆ ತೊಗೊಂಡ್ರೆ, ಒಂದು ಮನೆ ತೊಗೊಂಡ್ರೆ, ಒಂದು ಸೈಟ್ ತೊಗೊಂಡ್ರೆ ನನ್ನ ಮನದಾಸೆ ನೆರವೇರ್ತದೆ ಅಂತ ಅವ್ರು ಹೇಳ್ತಾರೆ. ಅದು ಯಾವುದು ಕೂಡ ಸತ್ಯ ಅಲ್ಲ, ಸುಳ್ಳು. ಪ್ರೈಸ್ ದಿ ಲಾರ್ಡ್. ನಿನ್ನ ಮನದಾಸೆಯನ್ನು ನೆರವೇರಿಸ್ಲಿಕ್ಕಾಗೋದು ಯಾರಿಂದ? ಯೇಸು ಕ್ರಿಸ್ತನಿಂದ ಮಾತ್ರವೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಜಕಾಯನ ಹತ್ರ ಹಣ ಇತ್ತಾ? ಆಸ್ತಿ ಇತ್ತಾ? ಅಂತಸ್ತಿತ್ತ? ಒಡವೆ ಇತ್ತಾ? ಬಟ್ಟೆ ಇತ್ತಾ? ಹೆಂಡತಿ ಇದ್ಲಾ? ಮಕ್ಕಳಿದ್ರ? ಗೊತ್ತಾ ನಿಮಗೆ? ಓಕೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದ್ರೋ ಇಲ್ವೋ ಗೊತ್ತಿಲ್ಲ, ಬೈಬಲಲ್ಲಿ ಎಲ್ಲೂ ಹೇಳಿಲ್ಲ. ಆದರೆ ಸಮಾಧಾನ ಇತ್ತಾ? ನೆಮ್ಮದಿ ಇತ್ತಾ? ಯೇಸು ಬಂದ ಮೇಲೆ ಸಮಾಧಾನ ಸಿಕ್ತಾ? ನೆಮ್ಮದಿ ಸಿಕ್ತಾ? ಪ್ರೈಸ್ ದಿ ಲಾರ್ಡ್. ಸೊ ಈ ಕಾರ್ಯ ಆಗಬೇಕು ನಮ್ಮಲ್ಲಿ ಈ ಕಾರ್ಯ ಆಗಬೇಕು. ಅದಕ್ಕೇ ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು. ಪ್ರೈಸ್ ದಿ ಲಾರ್ಡ್. ಪ್ರಭುವಿನಿಂದಲೇ ಬಯಸು. ಬೇರೆ ಯಾರಿಂದಲೂ ಬಯಸಿದರೂ ಸಿಗಲ್ಲ ಈ ಆನಂದ. ಯಾಕೆಂದರೆ ಯಾರಿಗೂ ಕೊಡೋಕ್ಕಾಗಲ್ಲ. ಈ ಆನಂದವನ್ನು ಕೊಡಲಿಕ್ಕೆ ಆಗೋದು ಯೇಸು ಕ್ರಿಸ್ತರಿಂದ ಮಾತ್ರವೇ, ಮಾತ್ರವೇ, ಮಾತ್ರವೇ. ಅದರಿಂದಲೇ ಅಂದು ಕುರುಬರಿಗೆ ಕಾಣಿಸಿಕೊಂಡಂಥ ಗಾಬ್ರಿಯೇಲ್ ದೂತ ಹೇಳಿದ್ದು, ಇದೋ ಈ ಹಿಂದೆ ದಾವೀದನ ಊರಿನಲ್ಲಿ ಯಾರು ಹುಟ್ಟಿದ್ದಾರೆ? ಲೋಕೋದ್ಧಾರಕ ಹುಟ್ಟಿದ್ದಾರೆ. ಈ ಲೋಕೋದ್ಧಾರಕ ನಿಮಗೇನು ಕೊಡ್ತಾರೆ? ನೀವು ಕೇಳಿದ ಕಾರ್ ಕೊಡ್ತಾರೆ, ನೀವು ಕೇಳಿದ ಬುಗಾಟಿ ಕಾರ್ ಕೊಡ್ತಾರೆ, ನೀವು ಕೇಳಿದ ಏನೇನು ಕೊಡ್ತಾರೆ? KTM ಬೈಕ್ ಕೊಡ್ತಾರೆ. ಯಾವುದು ಕೊಡಲ್ಲ. ಪ್ರೈಸ್ ದಿ ಲಾರ್ಡ್. ಇವರೇನು ಕೊಡ್ತಾರೆ? ಪರಲೋಕದ ಆನಂದ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪರಲೋಕದ ಆನಂದ ನಿಮ್ಮ ಒಳಗಡೆ ಸ್ವೀಕಾರ ಆದಾಗ ನೀವೇನು ಹೇಳ್ತೀರ ಗೊತ್ತಾ? ಈ ಲೋಕವೆಲ್ಲ ಮಣ್ಣು, ನನ್ನ ಯೇಸುವಿನ ಮುಂದೆ ಎಲ್ಲವೂ ಶೂನ್ಯ ಅಂತ ಹೇಳೋಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಹೇಳೋಕ್ಕಾಗ್ತಿದೆಯಾ? ಟ್ರೈ ಮಾಡ್ತಾ ಇದ್ದೀರಲ್ಲ? ಪ್ರೈಸ್ ದಿ ಲಾರ್ಡ್. ಓಕೆ, ಓಕೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಓಕೆ, ಸಟ್ಲಾದ್ರಾ? ಓಕೆ, ಡನ್. ಪ್ರೈಸ್ ದಿ ಲಾರ್ಡ್. ಓಕೆ, ಈ ಕಡೆ ಗಮನ ಹರಿಸೋಣ. ಸೊ ಆದ್ದರಿಂದ ಈ ಲೋಕದಲ್ಲಿ ನೀವು ಏನು ಕೇಳಿದ್ರು ಅದು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ದೇವ್ರು ಕೊಟ್ಟರೋ ದೆವ್ವ ಕೊಡ್ತೋ ನನಗೆ ಗೊತ್ತಿಲ್ಲ. ಯೇಸು ಏನು ಕೊಡ್ತಾರೆ ಅಂದರೆ ಶಾಶ್ವತವಾದ ಆನಂದವನ್ನು ಕೊಡ್ತಾರೆ, ಶಾಶ್ವತವಾದ ಸಮಾಧಾನವನ್ನು ಕೊಡ್ತಾರೆ, ಶಾಶ್ವತವಾದ ನೆಮ್ಮದಿಯನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದು ಕೊಡೋಕ್ಕಾಗೋದು ಯೇಸುವಿಗೆ ಮಾತ್ರ. ಅದು ಯಾವಾಗ ಅಂದರೆ ನಿಮ್ಮ ಒಳಗಡೆ ಅವರನ್ನು ಪಡ್ಕೊಂಡು ಅವರನ್ನು ಅನುಭವಿಸಿ ಅವರಿಗೆ ಸ್ತೋತ್ರ ಹೇಳುವಾಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತೆಷ್ಟು ಜನ ಸ್ತೋತ್ರ ಮಾಡ್ತಾರೆ, ಕೈ ತಟ್ತಾರೆ, ಕಾಲು ತಟ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಳಗಡೆ ಆನಂದ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಎಷ್ಟೋ ಕಡೆಗಳಲ್ಲಿ, ಎಷ್ಟೋ ಧ್ಯಾನಕೂಟಗಳಲ್ಲಿ ಡ್ಯಾನ್ಸು, ಕುಣಿತ ಎಲ್ಲ ಇರ್ತದೆ. ಆಮೇಲೆ 1-2 ದಿವಸ ಬಿಟ್ಟು ನೀವು ಕೇಳಿ ನೋಡಿ, ಅವ್ರನ್ನ ಹತ್ರ ಮಾತಾಡಿ ನೋಡಿ, ಯಾಕೋ ಬೇಜಾರು ಬ್ರದರ್. ಹಾಗಾದರೆ ಡ್ಯಾನ್ಸ್ ಆಡಿದ್ದೆಲ್ಲ, ಕುಣಿದು ಕುಪ್ಪಳಿಸಿದ್ದೆಲ್ಲ, ಜಂಪ್ ಮಾಡಿದ್ದೆಲ್ಲ. ಪ್ರೈಸ್ ದಿ ಲಾರ್ಡ್. ನಾನೊಂದು ಹೇಳ, ಇಲ್ಲಿ ಒಳಗಡೆ ಜಾಯ್, ಯೇಸುವಿನ ಆನಂದ ತುಂಬಿಕೊಂಡ್ರೆ
ನಿಮ್ಮ ಕಾಲಿಲ್ಲ ಅಂದರೂ ನೀವು ಆನಂದವಾಗಿರ್ತೀರ. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತಿದೆಯಾ? ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದಿದ್ದರೂ ಕೂಡ ನಾನು ಹಾರ್ತೇನೆ. ಹಾಲೆಲೂಯ. ಅದರ ಅರ್ಥ ನಿನ್ನ ಶರೀರದಲ್ಲಿ ಕೊರತೆ ಇದ್ದರೂ, ಜೀವನದಲ್ಲಿ ಕೊರತೆ ಇದ್ದರೂ ಕೂಡ ನೀನು ಯೇಸುವನ್ನು ಪಡ್ಕೊಂಡಾಗ ನಿನ್ನಲ್ಲಿ ಆನಂದಕ್ಕೆ ಕೊರತೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಇರೋದಿಲ್ಲ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆ ನಿಕ್ಕೆಂಬ ಸಹೋದರನಿಗೆ ಕೈಕಾಲಿದೆಯಾ? ಆನಂದ ಇದೆಯಾ? ಎಷ್ಟಿದೆ? ತುಂಬಾ ಇದೆ. ಆತ ಬೋಧನೆ ಮಾಡೋದೆಲ್ಲ ಯಾರಿಗೆ? ಬೋಧಕರಿಗೆ. ಅದು ಏನು ಕಾಲು ಇಲ್ದಿದ್ರು ಕೂಡ ಟಕ 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 ಅಂತ ನಡ್ಕೊಂಡು ಆತ ಬೋಧನೆ ಮಾಡೋದು ನೋಡೋಕ್ಕೆ ಖುಷಿ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಒಳಗಡೆ ಇರುವ ಆನಂದ, ಅಯ್ಯೋ ದೇವ್ರೆ. ಅವ್ರಿಗೆ ಮಕ್ಕಳಿಗೂ ಒಂದು ಮಗನಿಗೆ ಅದು ಅವನಿದ್ದಂಗೆ ಕಾಲು ಇಲ್ಲ, ಕೈ ಇಲ್ಲ, ಆನಂದವಾಗಿದ್ದಾನ? ನಮಗೆ ಎಲ್ಲ ಇದೆ. ಮೂಗಿದೆಯಾ? ಎಲ್ಲ ಕರೆಕ್ಟಾಗಿದೆಯಾ? ಸ್ವಲ್ಪ ದಪ್ಪ ಇದ್ದುಬಿಟ್ರೆ ಟೆನ್ಷನ್ ನಮಗೆ, ಸ್ವಲ್ಪ ಸಣ್ಣ ಇದ್ದುಬಿಟ್ರೆ ಟೆನ್ಷನ್ ನಮಗೆ, ಸ್ವಲ್ಪ ಗಿಡ್ಡ ಇದ್ದುಬಿಟ್ರೆ ಟೆನ್ಷನ್ ನಮಗೆ. ಹಾಲೆಲೂಯ. ಆದರೆ ಮನುಷ್ಯನಿಗೆ ಸುಮಾರು ಕೊರತೆ ಇದೆ, ಕಾಲಿಲ್ಲ, ಕೈ ಇಲ್ಲ, ಆದರೆ ಎಷ್ಟು ಆನಂದ ಇದೆ ಆ ಮನುಷ್ಯನಲ್ಲಿ. ಆನಂದಕ್ಕೆ ಕಾರಣ ಯೇಸುವಾಗಿದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಏನಿದೆಯೋ ಇಲ್ವೋ ಅದು ಅಲ್ಲ ಕಾರಣ. ನಿಮ್ಮಲ್ಲಿ ಆನಂದ ಇಲ್ಲ ಅಂದರೆ, ಆನಂದ ಯಾಕಿಲ್ಲ ಅಂದರೆ ಆನಂದದ ಒಡೆಯರಾದ ಯೇಸು ಇಲ್ಲ. ಪ್ರೈಸ್ ದಿ ಲಾರ್ಡ್. ಆನಂದದ ಒಡೆಯ ಯಾರು? ಯೇಸು. ಪ್ರೈಸ್ ದಿ ಲಾರ್ಡ್. ಅವರಿದ್ದರೆ ಸಾಕು ಪ್ರಿಯರೇ. ಅವರಿಲ್ಲಿದ್ದಾರಾ? ಇದ್ದಾರಾ? ಇಬ್ಬರಿದ್ದರೆ ಸಾಕು. ನಾವು ಜಾಸ್ತಿ ಮಂದಿ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಇಬ್ಬರಿದ್ರೇ ಅಲ್ಲಿ ಇರ್ತಾರಂತೆ. ಇಬ್ಬರಿದ್ರೇ ಜೈಲಿನ ಎಲ್ಲ ಡೋರ್ಗಳು ಒಡೆದೋಗ್ತದಂತೆ. ಹಾಲೆಲೂಯ. ಇನ್ನು 20 ಮಂದಿ ನಾವು ಸೇರಿಕೊಂಡ್ರೆ ನಿಜವಾಗ್ಲೂ ಇಲ್ಲಿಂದ ಅವರನ್ನು ಆರಾಧಿಸೋದಾದರೆ ಇನ್ನೆಂಥ ಕಾರ್ಯ ದೇವರು ಮಾಡ್ಬೋದು. ಹಾಲೆಲೂಯ. ನನ್ನ ಪ್ರಕಾರ ನೀವೇನಾಗಿ ಯಾವ್ಯಾವ ಬಂಧನದಲ್ಲಿ ಬಂದಿದ್ದೀರೋ ಆ ಎಲ್ಲ ಬಂಧನಗಳು ಮುರಿದೋಗ್ತದೆ ಇವತ್ತು. ಹಾಲೆಲೂಯ. ಯಾವಾಗ ಅಂದರೆ ನಿಜವಾಗ್ಲೂ ಯೇಸುವನ್ನು ಬಯಸಿ ಯೇಸು ಮಾಡಿದ ಕಾರ್ಯವನ್ನು ಇಲ್ಲಿ ನೀವು ಅರಿತುಕೊಂಡು ಇವತ್ತು ಕೂಡ ಜೀವಂತವಾಗಿ ಯೇಸು ಇಲ್ಲಿ ಇದ್ದಾರೆ. ಅವರು ಇವತ್ತು ಕೂಡ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರು. ಯಾವ ಕಾರ್ಯ? ನನ್ನ ದುಃಖವನ್ನು ಆನಂದ ಮಾಡಲಿಕ್ಕೆ, ನನ್ನ ಒಳಗಡೆ ಅವರು ನನ್ನಲ್ಲಿರ್ತಕ್ಕಂಥ ಎಲ್ಲ ಆತ್ಮಿಕ ಕೋಟೆಗಳನ್ನು ಮುರಿದು ಹಾಕಿ ನನ್ನ ಒಳಗಡೆ ಹೊಸ ಚೈತನ್ಯವನ್ನು, ಒಂದು ಬಲವನ್ನು ತುಂಬಿಸಲಿಕ್ಕೆ, ಒಂದು ಆನಂದವನ್ನು ಕೊಡಲಿಕ್ಕೆ ನನ್ನ ದೇವರಿಗೆ ಸಾಧ್ಯ ಇದೆ ಅಂಥೇಳಿ ನೀವು ನಂಬೋದಾದರೆ ಇದು ಈ ಒಂದು ಕಾರ್ಯ, ಈ ವಾಕ್ಯ ನಿಮ್ಮಲ್ಲಿ ನೆರವೇರ್ತದೆ. ಪ್ರಭುವಿನಿಂದಲೇ ಬಯಸು ಏನನ್ನ? ನಿನ್ನ ಆನಂದವನ್ನು. ಇನ್ನು ಆನಂದ ಅಂತ ಹೇಳಿದ ಮೇಲೆ ನೀವು ಏನೇನೋ ಕೇಳ್ಕೊಂಡು ಕೂತ್ಕೋಬೇಡಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ಹಾಗಾದರೆ ನಿನ್ನ ಮನದಾಸೆ ಏನಾಗಿರಬೇಕು? ಯೇಸು ಆಗಿರಬೇಕು. ನಿನ್ನ ಮನದಾಸೆ ಕೂಡ ಅದೇ ಆಗಿರಬೇಕು. ನಿನ್ನ ಮನದಾಸೆ ಯೇಸು ಆದರೆ ಯೇಸು ಬರ್ತಾರೆ. ಆವಾಗ ಆನಂದ ನೀವು ಕೇಳೋಷ್ಟು ಅವಶ್ಯಕತೆ ಇಲ್ಲ. ನೀವು ಕೇಳಬೇಕು ಅನ್ನೋ ಯಾವುದೂ ಇಲ್ಲ. ಅಲ್ಲಿ ಪ್ರಭು ಆನಂದದ ಒಡೆಯರಾಗಿದ್ದಾರೆ. ಅವ್ರು ಬಂದ ಮೇಲೆ ಆನಂದ ನಿಮಗೆ ಅನುಭವಿಸ್ಲಿಕ್ಕಾಗತ್ತೆ. ಮುಂದೆ ಪ್ರಭುವಿಗೆ ಬಿಡು ಜೀವನ ಯಾತ್ರ ಚಿಂತೆಯನ್ನು. ಬಹಳ ಕಷ್ಟ ಇದು ನಮಗೆ. ಪ್ರೈಸ್ ದಿ ಲಾರ್ಡ್. ಈಗಿರುವ ನಮ್ಮ ಜೀವನ ಚಿಂತಾ ಚಿಂತೆಯನ್ನು. ಚಿಂತೆ ಇದೆಯಾ? ಯಾರಿಗೂ ಇಲ್ಲ ಅಂತ ಜೋಸಫಣ್ಣ, ದೇವ್ರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನೀವೇನು ಹೇಳಿಲ್ಲಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನೋಡಿ, ಪ್ರಭುವಿಗೆ ಬಿಡು ಜೀವನ ಯಾತ್ರಾ ಚಿಂತೆಯನ್ನು. ಈ ಯಾತ್ರೆಯಲ್ಲಿ ಏನೆಲ್ಲ ಚಿಂತೆ ಇದೆಯೋ ಯಾರಿಗೆ ಬಿಡಬೇಕಂತೆ? ಪ್ರಭುವಿಗೆ. ಯಾರಿಗೆ ಬಿಡಬೇಕಂತೆ? ನಾವೇನು ಮಾಡ್ತೀವಿ? ನಾನು ಹೆಂಡ್ತಿಗೆ ಬಿಡ್ತೇನೆ, ಇಲ್ಲ ಗಂಡನಿಗೆ ಬಿಡ್ತೇನೆ, ಇಲ್ಲ ಇರೋದೆಲ್ಲ ಮಕ್ಕಳಿಗೆ ಬಿಡ್ತೇನೆ. ಪ್ರೈಸ್ ದಿ ಲಾರ್ಡ್. ಯಾಕೆ? ಇವ್ರು ಸರಿ ಮಾಡಿಬಿಡ್ತಾರೆ, ಇವ್ರು ಸರಿ ಮಾಡಿ, ಯಾವುದು ಸರಿ ಆಗಲ್ಲ. ನಿಮ್ಮ ಜೀವನ ಯಾತ್ರಾ ಚಿಂತೆಯನ್ನು ಯಾರಿಗೆ ಬಿಡಬೇಕು? ಪ್ರಭುಗೆ ಬಿಡಬೇಕು. ಕೆಲವರು ಇರೋ ಕೋಪನಲ್ಲಿ ಯಾರ ಮೇಲೆ ತೀರಿಸ್ಕೋತಾರೆ? ಯಾರ ಜೊತೆಯಲ್ಲಿರ್ತಾರೆ ಅವ್ರ ಮೇಲೆ ತೀರಿಸ್ಕೊಳ್ತಾರೆ. ನಾನು ಹೆಂಡ್ತಿ ಅಂತ ಹೇಳಲ್ಲ, ಆಮೇಲೆ ನೋಡ್ತಾ ಇದ್ದಾರಲ್ವ ಅಲ್ಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಯಾರು ಇರ್ತಾರೋ ಅವ್ರ ಮೇಲೆ ತೀರಿಸ್ಕೋತಾರೆ, ಪ್ರಯೋಜನ ಇಲ್ಲ. ಅದನ್ನು ಬಿಟ್ಬಿಟ್ಟು ನಿಮ್ಮ ಜೀವನ ಯಾತ್ರೆಯನ್ನು ಯಾರಿಗೆ ಬಿಡಿ? ಪ್ರಭುವಿಗೆ ಬಿಟ್ಬಿಡಿ. ಹಾಲೆಲೂಯ. ನಿಮ್ಮ ಕೆಲಸ ಏನು? ಪ್ರಭು ಕರೆದಿದ್ದಾರೆ, ಬಂದಿದ್ದೀರಾ, ಆರಾಧನೆ ಮಾಡಿ, ಪೂರ್ಣ ಹೃದಯದಿಂದ ಆರಾಧನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯಾಕೆಂದರೆ ಹಾಡಿನ ಸಾಲುಗಳು ನಾವು ಎಷ್ಟೋ ಹಾಡುಗಳು ಆಡ್ತೀವಲ್ವಾ? ಹೆಂಗೆ ಆಡ್ತೀವಿ ಗೊತ್ತಾ? ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಏನು ಕರೆದಿದ್ದಾರೆ ಯೇಸು ನಮ್ಮನ್ನು?
ಅವ್ರನ್ನ ಸ್ತುತಿಸಿ ಕೊಂಡಾಡಬೇಕು ಅಂತ. ಯಾಕೆಂದರೆ ಅವ್ರನ್ನ ಸ್ತುತಿಸಿ ಕೊಂಡಾಡುವಾಗ ಪ್ರಿಯ ಸಹೋದರ ಸಹೋದರಿ, ಯಾರ ಸಾನ್ನಿಧ್ಯ ಯಾರು ನಿಮ್ಮಲ್ಲಿ ತುಂಬಿಕೊಳ್ತಾರೆ? ಯೇಸು ತುಂಬಿಕೊಳ್ತಾರೆ, ಪವಿತ್ರಾತ್ಮರು ತುಂಬಿಕೊಳ್ತಾರೆ. ಪವಿತ್ರಾತ್ಮರು ತುಂಬಿಕೊಂಡಾಗ ನಿಮ್ಮಲ್ಲಿರೋದು ಯಾವುದು ಕೂಡ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ನಿಮ್ಮಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಅದಕ್ಕೆ ನೀವು ಸೋಲೋದಿಲ್ಲ, ಅದಕ್ಕೆ ಭಯಪಡೋದಿಲ್ಲ. ಯಾಕೆ ಗೊತ್ತಾ? ಅದಕ್ಕಿಂತ ಮಿಗಿಲಾದವರು ನಿಮ್ಮೊಳಗಡೆ ಬಂದಿರ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ನಾವು ಹೇಳೋದೇನು ಗೊತ್ತಾ? ಈ ಲೋಕವೆಲ್ಲ ಸುತ್ತಿನ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ಏನಂತ ಹೇಳ್ತೀವಿ? ಅಪ್ಪ ನಿನ್ನಂಥ ತಂದೆ ಎಲ್ಲೂ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ ಅಪ್ಪ ಅಂತ ಹೇಳ್ಕೊಂಡು ಹತ್ಕೊಂಡು ಕೂತ್ಕೊಳ್ತೀರಾ? ಪ್ರೈಸ್ ದ ಲಾರ್ಡ್. ಹೌದಾ? ಆಡ್ತೀವೋ ಇಲ್ವೋ? ಈ ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ಅವ್ರ ತಂದೆ ನಾನೇನಾಗಿದ್ದೀನಿ? ಮಗ ಮತ್ತು ಮಗಳು. ತಂದೆ ಆನಂದ ಭರಿತವಾಗಿದ್ದಾರಾ? ಅವ್ರ ಹತ್ರ ಆನಂದ ಇದೆಯಾ? ಅವ್ರ ಹತ್ರ ಜಾಯ್ ಇದೆಯಾ? ಅವ್ರ ಹತ್ರ ಎಲ್ಲ ಇದೆಯಾ? ಹಾಗಾದರೆ ಅವ್ರ ಅಪ್ಪ ಆದರೆ, ನನ್ನ ಮಗ ಆದರೆ ನನ್ನಲ್ಲೂ ಕೂಡ ಎಲ್ಲ ಇರಬೇಕಾ? ನಾನು ಹೇಳೋದೇನು, ನೀನಪ್ಪ, ನಿನ್ನಂಥ ಒಳ್ಳೆ ಅಪ್ಪ ಈ ಲೋಕದಲ್ಲಿ ಯಾರೂ ಇಲ್ಲ. ಆದರೆ ನಾನು ಹೆಂಗೆ ಬದುಕೋದು? ಭಿಕ್ಷುಕನಿಗಿಂತ ಮೋಸವಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಪ್ರೈಸ್ ದ ಲಾರ್ಡ್. ಓಕೆ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಆದ್ದರಿಂದಲೇ ನಮ್ಮ ಜೀವನ ಯಾತ್ರಾ ಚಿಂತೆಯನ್ನು, ಈ ಪ್ರಯಾಣದಲ್ಲಿ ನಮಗಿರುವ ಚಿಂತೆ ಭಾರವನ್ನೆಲ್ಲ ಯಾರ ಮೇಲೆ ಬಿಡಬೇಕು? ನಾವು ಬೇರೆ ಯಾವ ಮನುಷ್ಯನೂ ಕೂಡ ಹೊತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಜೀವನ ಯಾತ್ರಾ ಚಿಂತೆಯನ್ನು ಪ್ರಭುವಿಗೆ ಬಿಟ್ಟು ಬಿಡಬೇಕು. ಆಮೇಲೆ ಭರವಸೆಯಿಂದಿರು. ಇದು ಬಹಳ ಮುಖ್ಯ. ಏನಾಗಿರು? ಭರವಸೆಯಿಂದಿರು. ಪಕ್ಕದಲ್ಲಿರೋರ್ಗೆ ಹೇಳಿ, ಭರವಸೆಯಿಂದಿರು, 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 ಭರವಸೆಯಿಂದಿರು. ಭರವಸೆಯಿಂದಿರು. ಆತನದನ್ನು ಸಾಗಿಸುವನು. ಆತನದನ್ನು ಅಂದರೆ ನಿಮ್ಮ ಜೀವನ ಚಿಂತಾ ಯಾತ್ರೆಯಲ್ಲಿ ನೀವು ಭರವಸೆಯಿಂದ ಇರುವಾಗ, ನೀವು ಏನೆಲ್ಲ ಕ್ಷೇತ್ರದಲ್ಲಿ ನೀವು ಕುಗ್ಗಿ ಹೋಗಿದ್ದೀರೋ, ಕುಂದಿ ಹೋಗಿದ್ದೀರೋ, ಆ ಏರಿಯಾದಲ್ಲಿ ದೇವರು ನಿಮ್ಮ ಕೈ ಹಿಡಿದು ಮುನ್ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅಂಥ ದೇವರ ಮಕ್ಕಳು ನಾನು ನೀವು ಪ್ರಿಯರೇ. ದೇವರು ಅಂಥ ದೇವರಾಗಿದ್ದಾರೆ, ಒಳ್ಳೆಯ ದೇವರಾಗಿದ್ದಾರೆ. ಅವರು ನಮ್ಮನ್ನು ಕರೆದಿರೋದು ಯಾಕೆ ಅಂದರೆ ಅವರ ಮಕ್ಕಳಾಗಿ ಅವರಂತೆ ಜೀವಿಸುವುದಕ್ಕಾಗಿ. ಇಂಥ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಚಿಂತೆ ಎಲ್ಲ ಬಿಡೋಣ. ಪ್ರೈಸ್ ದ ಲಾರ್ಡ್. ನೋಡಿ, ಮಕ್ಕಳು ಚಿಂತೆಯಲ್ಲಿರುವಾಗ ಅಪ್ಪ ಅಮ್ಮನಿಗೆ ಸಂತೋಷ ಇರೋದಿಲ್ಲ. ಪ್ರೈಸ್ ದ ಲಾರ್ಡ್. ಆದರೆ ಅಪ್ಪ ಅಮ್ಮನಿಗೆ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗತ್ತಾ? ಆಗಲ್ಲ. ಒಂದು ಸಾಲ ತೀರಿಸ್ಬೋದು, ಆದರೆ ನಿನ್ನ ಮಗನ ಆತ್ಮೀಕವಾದ ಆನಂದವನ್ನು ನೀವು ಕೊಡಲಿಕ್ಕಾಗತ್ತಾ? ಪೂರೈಸ್ಲಿಕ್ಕಾಗತ್ತಾ? ಪ್ರೈಸ್ ದ ಲಾರ್ಡ್. ನೀವು ಇಷ್ಟಪಟ್ಟ ಹುಡುಗಿನ ತಂದು ಕೊಡ್ಬೋದು, ಆದರೆ ಅವರ ಒಳಗಡೆ ಸಮಾಧಾನವನ್ನು ತುಂಬಿಸಲಿಕ್ಕೆ ನಿಮ್ಗೆ ಯಾರಿಗೂ ಸಾಧ್ಯವಿಲ್ಲ. ನಿಮ್ಮ ಒಳಗಡೆ ಒಂದು ಸಮಾಧಾನವನ್ನು ಕೊಡಲಿಕ್ಕೆ ಸಾಧ್ಯವಾಗೋದು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಮಾತ್ರವೇ. ಪ್ರೈಸ್ ದ ಲಾರ್ಡ್. ಅವರಿಲ್ಲಿದ್ದಾರಾ? ಇದ್ದಾರೆ. ಹಲ್ಲೆಲೂಯಾ. ಅವರೇ ನಿಮ್ಮನ್ನು ಕರೆದಿರೋದು. ಇವತ್ತು ಇಲ್ಲಿ ಯಾರೆಲ್ಲ ಈ ಒಂದು ವಾಕ್ಯದಂತೆ ದುಃಖದಲ್ಲಿದ್ದೀರೋ, ನಿರಾಶೆಯಲ್ಲಿದ್ದೀರೋ, ಯಾತ್ರೆ ಹೇಗಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದೀರೋ, ಭಯಪಡಬೇಡಿ. ಜಲರಾಶಿಯ ಮಧ್ಯೆ ಜಲರಾಶಿ ನಿಮ್ಮನ್ನು ಮುಳುಗಿಸೋದಿಲ್ಲ. ಪ್ರೈಸ್ ದ ಲಾರ್ಡ್. ಅಗ್ನಿಯ ಮಧ್ಯದಲ್ಲಿ ನಿಮ್ಮನ್ನು ಸುಟ್ಟು ಹಾಕೋದಿಲ್ಲ. ಯಾಕೆಂದರೆ ಅದರ ಮಧ್ಯದಲ್ಲಿ ನಿಮ್ಮೊಂದಿಗಿದ್ದುಕೊಂಡು ನಿಮ್ಮ ಕೈಗಳನ್ನು ಹಿಡಿದು ದೇವರು ನಡೆಸ್ತಾರೆ. ಹಲ್ಲೆಲೂಯಾ. ಭರವಸೆ ಉಳ್ಳವರಾಗಿ ಮಾತ್ರ ಇರಿ, ದೇವರು ನಿಮ್ಮನ್ನು ನಡೆಸ್ತಾರೆ. ಎದ್ದು ನಿಲ್ಲೋಣ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ.
ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನನ್ನ ದೇವರು ಅಂತೇಳಿ ನೀವು ಹೇಳ್ತೀರಾ ನಿಜ. ಆದರೆ ಅಬ್ರಹಾಮನು ದೇವರನ್ನು ತನ್ನ ಜೀವಿತದ ಮುಖಾಂತರ ಆರಾಧನೆ ಮಾಡಿದ. ಪ್ರೈಸ್ ದ ಲಾರ್ಡ್. ಹೌದಾ ಹೌದಾ? ಆತನು ಎಲ್ಲೆಲ್ಲ ಓದ್ನೋ, ನೀವು ಓದಿ ನೋಡಿ 12ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದ ಮೇಲ್ಪಟ್ಟು ಓದಿ ನೋಡಿ. ಆತ ಎಲ್ಲೆಲ್ಲಿ ಓದ್ನೋ ಅಲ್ಲೆಲ್ಲ ದೇವರು ಎಲ್ಲೆಲ್ಲಿ ದರ್ಶನ ಕೊಟ್ಟರೋ, ಎಲ್ಲೆಲ್ಲಿ ಅವನ ಜೊತೆ ಮಾತಾಡಿದ್ರೋ ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿ ಅಲ್ಲಿ ದೇವರನ್ನು ಆರಾಧಿಸಿದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆರಾಧನೆ ಮಾಡಿ ಜೀವಿಸಿದ. ಪ್ರಿಯರೇ, ಅವನು ಆ ಊರನ್ನು ಬಿಟ್ಟು ದೇವರು ಕರೆದಾಗ ಆ ಊರನ್ನು ಬಿಟ್ಟು ಬರುವಾಗ ಅವನ ಹತ್ರ ಏನಾದರೂ ಇತ್ತ? ಆಸ್ತಿ ಇತ್ತ? ಅಂತಸ್ತಿತ್ತ? ಆಮೇಲೆ ಅವನ ಹತ್ರ ಬಹಳವಾಗಿ ಇತ್ತ? ಯಾರು ಕೊಟ್ಟಿದ್ದು? ಇವತ್ತು ನಿಮಗೆ ಕೊಡಲ್ಲ ದೇವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೊಟ್ಟರೆ ಇಸ್ಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅದನ್ನು ಕೇಳಬೇಡಿ. ಅಬ್ರಹಾಮ ಅದನ್ನು ಕೇಳಲಿಲ್ಲ. ನೀವು ಕೇಳಬೇಡಿ. ನೀವು ಕೇಳಿ, ನೀವು ನನಗೆ ಬೇಕು. ಪ್ರೈಸ್ ದ ಲಾರ್ಡ್. ನೀವು ಬೇಕು, ನಿಮ್ಮ ಜೊತೆ ನಾನು ಜೀವಿಸಬೇಕು, ನಿಮ್ಮೊಂದಿಗೆ ಒಂದಾಗಿರಬೇಕು. ಇಸಾಕ ಎಲ್ಲೂ ಕೇಳಲಿಲ್ಲ. ದೇವರು ಉನ್ನತವಾಗಿ ಎಬ್ಬಿಸಿದ್ರು. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, ಅಬ್ರಾಮನ ಜೊತೆಯಲ್ಲಿ ದೇವರಿದ್ದರು, ಅವರ ಮಗನಾದ ಇಸಾಕನ ಜೊತೆ ಕೂಡ ಯಾರಿದ್ರು? ದೇವರಿದ್ದರು. ಅದೇ ದೇವರು ಇವತ್ತಿದ್ದಾರಾ? ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅದೇ ದೇವರು ಇದ್ದಾರಾ? ಆ ಇರುವಂಥ ದೇವರಿಗೆ ಒಂದು ಸಾರಿ ಕಣ್ಣುಗಳನ್ನು ಮುಚ್ಚಿ ಪ್ರೀತಿಯ ಸಹೋದರನೇ, ಸಹೋದರಿಯೇ, ಯೇಸು ನಿನ್ನನ್ನು ಕರೆದಿದ್ದಾರೆ. ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಯೇಸು ನಮ್ಮನ್ನು ಅವರ ಪ್ರಾಣ ಕೊಟ್ಟು ಪ್ರೀತಿಸಿದ್ದಾರೆ. ನನಗಾಗಿ, ನಿಮಗಾಗಿ ಮನುಷ್ಯನಾಗಿ ಈ ಲೋಕದಲ್ಲಿ ನಮಗಾಗಿ ಮನುಷ್ಯನಾಗಿ ಹುಟ್ಟಿದ್ದಾರೆ. ಹುಟ್ಟಿದಂಥ ಯೇಸು ಇದು ಘೋರವಾದ ಯಾತನೆಯನ್ನು ಅನುಭವಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ ರಕ್ತದಿಂದ. ಈಗ ನಾವು ದೇವರ ಮಕ್ಕಳು, ನಾನು ನೀವು ದೇವರ ಮಗಳು. ಯಾವ ರೀತಿ ಪ್ರಿಯ ಸಹೋದರ ಸಹೋದರಿ ಅವರನ್ನು ಸ್ತುತಿಸಿ ಆರಾಧಿಸುವಾಗ ಯಾವ ರೀತಿ ಅಂದು ಕಾರ್ಯಗಳು ಜರುಗಲ್ಪಡ್ತೋ ಅದೇ ರೀತಿ ಇವತ್ತು ಕೂಡ ಆ ಕಾರ್ಯಗಳನ್ನು ಮಾಡಲು ದೇವರು ಶಕ್ತರಾಗಿದ್ದಾರೆ. ಆ ಕಾರ್ಯಗಳೆಲ್ಲ ಮುಖ್ಯ ನಮಗೆ. ಅವರು ಕೊಡುವಂಥ ಒಂದು ದೊಡ್ಡ ಸಮಾಧಾನ, ಅವರೇ ನಮ್ಮೊಳಗಡೆ ಬಂದು ವಾಸ ಮಾಡಿ ಅವರಿಂದ ನಮಗೆ ಸಿಗುವಂಥ ಆ ಪರಲೋಕದ ಆನಂದ, ಜಾಯ್. ಆ ದೇವಾದಿ ದೇವನು ನಮ್ಮ ಮಧ್ಯೆ ಇದ್ದಾರೆ. ಆ ದೇವರು ನಮ್ಮ ಮಧ್ಯದಲ್ಲಿ ಜೀವಿಸುವ ದೇವರಾಗಿದ್ದಾರೆ. ಕಮಾನ್, ಎಲ್ಲರೂ ಕೂಡ ಹೋ ರಾಬ ಯೇಸುವೇ ಅಪ್ಪ ಸ್ತೋತ್ರಪ್ಪ. ನೀವು ಮಕ್ಕಳು, ನೀವು ಲೋಕದ ಮಕ್ಕಳಲ್ಲ, ದೇವರ ಮಕ್ಕಳು. ನೀವು ಲೋಕದ ಮಕ್ಕಳಲ್ಲ, ನೀವು ದೇವರ ಮಕ್ಕಳು. ನೀವು ಓ ರಾಬ ಶಿಖರಲಬ ಯೇಸುವೇ, ಮಾತೆಯಲ್ಲಿ ಬಂದು ಜೀವಿಸಿದ ದೇವನೇ, ಮಾತೆಯ ಗರ್ಭದಲ್ಲಿ ಉದರದಲ್ಲಿ ಜೀವಿಸಿದ ದೇವನೇ, ಮಾತೆಯ ಗರ್ಭದಿಂದ ಹೊರಬಂದು ಲೋಕದಲ್ಲಿ ಮನುಷ್ಯನಾಗಿ ನಮ್ಮಂತೆ ಬದುಕಿ ತೋರಿಸಿದ ದೇವನೇ, ಇಂದಿಗೂ ಕೂಡ ನಮ್ಮೊಂದಿಗಿರುವ ದೇವನೇ ಸ್ತೋತ್ರಪ್ಪ. ಯೇಸುವೇ ಸ್ತೋತ್ರಪ್ಪ. ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನಮ್ಮೊಂದಿಗೆ ಜೀವಿಸುವ ದೇವನೇ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನೀವು ಒಳ್ಳೆಯವರು ಯೇಸುವೆ, ನೀವು ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಮಾಡ್ತೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ಇಲ್ಲಿದ್ದಾರೆ ಪ್ರಿಯರೇ, ಎಲ್ಲರೂ ಕೂಡ ಯೇಸುವನ್ನ, ನಮ್ಮ ಮಧ್ಯದಲ್ಲಿ ಇರುವ ಯೇಸುವನ್ನ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ಆರಾಧಿಸೋಣ ಪ್ರಿಯರೇ, ಆರಾಧಿಸೋಣ. ಯೇಸುವೇ ಸ್ತೋತ್ರಪ್ಪ. ನಿಮ್ಮ ಮಧ್ಯದಲ್ಲಿರುವ ಯೇಸುವನ್ನ ಆರಾಧನೆ ಮಾಡಿ ಅವರಲ್ಲಿ ಐಕ್ಯವಾಗಿ ಅವರಲ್ಲಿ ಒಂದಾಗಿ ಹಲ್ಲೆಲೂಯಾ. ಸ್ತೋತ್ರ ರಾಜ. ಯೇಸುವೇ ವಂದನೆ. ಹಾಲೆಲೂಯಾ. ಸ್ತೋತ್ರಪ್ಪ. ಪರಿಶುದ್ಧಾತ್ಮರೇ, ಒಬ್ಬೊಬ್ಬರ ಜೀವಿತದಲ್ಲಿ ಆಳ್ವಿಕೆ ಮಾಡಿರಿ, ಕಾರ್ಯ ಮಾಡಿರಿ. ನೀವಿಲ್ಲದೆ ನಾವು ಆರಾಧನೆ ಮಾಡಲು ಸಾಧ್ಯವಿಲ್ಲ. ನೀವಿಲ್ಲದೆ ನಾವು ಯೇಸುವನ್ನ ಪೂರ್ಣ ಹೃದಯದಿಂದ ಆರಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದೋ ಪರಿಶುದ್ಧಾತ್ಮ ಭರಿತಳಾಗಿ ಎಲಿಸಬೇತಳು, ಇದೋ ಆ ದಿನ ಮಾತೆ ಮರಿಯಳನ್ನು ಕಂಡು ಆನಂದದಿಂದ ಹೇಳಿದಳು, ಅನೇಕ ರೀತಿಯಲ್ಲಿ ಕೊಂಡಾಡಿದಳು. ಅದೇ ಪ್ರಕಾರ ನಮ್ಮ ಜೀವಿತದಲ್ಲೂ ಕೂಡ ಪರಿಶುದ್ಧಾತ್ಮರೇ,
ನಿಮ್ಮ ಸಾನ್ನಿಧ್ಯ, ನೀವು ನಮ್ಮೊಂದಿಗೆ ಇರುವಾಗ ಮಾತ್ರವೇ ನಾವು ಕೂಡ ನಿಮ್ಮ ಯೇಸುವನ್ನು ಮಹಿಮೆ ಪಡಿಸಲು ಸಾಧ್ಯ, ನಿಜವಾದ ಆನಂದವನ್ನು ಅನುಭವಿಸಲು ಸಾಧ್ಯ. ಅಂಥ ಆನಂದವನ್ನು ಈ ಮಕ್ಕಳಲ್ಲಿ ತುಂಬಿಸಿರಿ ಅಪ್ಪ, ತುಂಬಿಸಿರಿ ಅಪ್ಪ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಎಲ್ಲ ಬಲಹೀನತೆಗಳು ತೆಗೆದಾಕ್ತಾ ಇದ್ದಾರೆ ದೇವರು. ಕಮಾನ್, ಕಮಾನ್, ಕಮಾನ್. ಎಲ್ಲರ ಬಲಹೀನತೆಗಳು, ಚಿಂತಾ ಭಾರಗಳನ್ನು ತೆಗೆದಾಕ್ತಾ ಇದ್ದಾರೆ ದೇವರು. ಕಮಾನ್. ಯೇಸು ನಮ್ಮ ಮಧ್ಯದಲ್ಲಿ ಇರುವಂತ ಎಲ್ಲ ಅಂತರಂಗದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಭಾರವನ್ನು ತೆಗೆದಾಕ್ತಾ ಇದ್ದಾರೆ. ಹೋ ರಬ ರಬ. ಸ್ತೋತ್ರಪ್ಪ, 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 ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ತಂದೆಗೆ ಸ್ತೋತ್ರ, 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 ಸ್ತೋತ್ರ. ಓ ರಬ 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 ರಬ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ, ಇಸಾಕನ ದೇವರೇ ನಿಮಗೆ ಆರಾಧನೆ, ಅಬ್ರಹಾಮನ ದೇವರ ನಿಮಗೆ ಆರಾಧನೆ, ಇಸಾಕನ ದೇವರ ನಿಮಗೆ ಆರಾಧನೆ, ಯಾಕೋಬಿನ ದೇವರ ನಿಮಗೆ, ಯಾಕೋಬಿನ ದೇವರ ನಿಮಗೆ, ಯಾಕೋಬಿನ ದೇವರ ನಿಮಗೆ, ಯಾಕೋಬಿನ ದೇವರ ನಿಮಗೆ ಆರಾಧನೆ, ಸ್ತುತಿ ಆರಾಧನೆ. ಆರಾಧಿಸೋಣ. ಆರಾಧನೆ, ಸ್ತುತಿ ಆರಾಧನೆ. ತಂದೆ ಮಗನಿಗೂ ಪವಿತ್ರಾತ್ಮನಿಗೂ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೂ ಪವಿತ್ರಾತ್ಮನಿಗೂ ನಾ ಮಾಡುವೆ ಆರಾಧನೆ. ಹೇಳೋಣ ಸರಿ. ತಂದೆ ಮಗನಿಗೂ ಪವಿತ್ರಾತ್ಮನಿಗೂ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಒಂದೇ ಒಂದು ಕ್ಷಣ ಯೋಚನೆ ಮಾಡು. ತಂದೆಯಾದ ದೇವರು, ವಾಕ್ಯವಾದ ದೇವರು ಭೂಮಿಯಲ್ಲಿ ಮನುಷ್ಯನಾಗಿ ಮಾತೆಯ ಗರ್ಭದಲ್ಲಿ ಜನಿಸಿ ನನಗೋಸ್ಕರ ಮನುಷ್ಯನಾಗಿ ಬಂದರು. ನನ್ನ ಸ್ವರೂಪ ದೇವರ ಸ್ವರೂಪವಾಗಿತ್ತು, ಆದರೆ ಆದಾಮನ ಅವಿಧೇಯತೆಯಿಂದ ಪಾಪ ಸ್ವರೂಪವಾಗಿ ಬದಲಾಗೋಯಿತು. ಆದರೆ ಪಾಪಿಯಾದ ನನ್ನನ್ನು, ನಿಮ್ಮನ್ನು ಮತ್ತೊಮ್ಮೆ ಆಶೀರ್ವಾದವಾಗಿ ಮಾರ್ಪಡಿಸುವುದಕ್ಕಾಗಿ ಯೇಸು ನನ್ನಂತೆಯೇ ಭೂಮಿಗೆ ಬಂದರು. ಬಂದು ಒಂದು ಪಾಪ ಮಾಡದೆ ಪರಿಶುದ್ಧನಾಗಿ ಜೀವಿಸಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟು ಅವರ ರಕ್ತದಿಂದ ನನ್ನನ್ನು ನಿಮ್ಮನ್ನು ತೊಳೆದು ಅವರ ಮಗನಾಗಿ ಮಗಳಾಗಿ ಮಾರ್ಪಡಿಸಿ ಇದೋ ಇಂದು ಸ್ವರ್ಗದ ಪ್ರಜೆಗಳನ್ನಾಗಿ ಮಾರ್ಪಡಿಸಿದ್ದಾರೆ. ಪ್ರಿಯರೇ, ಇಂಥ ಒಳ್ಳೆ ದೇವರು ಯೇಸುವಾಗಿದ್ದಾರೆ. ಇಷ್ಟು ಒಳ್ಳೆ ದೇವರು ಯೇಸುವಾಗಿದ್ದಾರೆ. ಈ ಯೇಸು ಬಯಸೋದೇನು ಗೊತ್ತಾ? ನಾನು ಸುಖವಾಗಿರಬೇಕು ಅಂತೇಳಿ, ನಾನು ಸಂತೋಷವಾಗಿರಬೇಕು ಅಂತೇಳಿ. ಅವರು ನನ್ನಿಂದ ಕೇಳುವ ಒಂದೇ ಒಂದು ಕಾಣಿಕೆ ಏನು ಗೊತ್ತಾ? ಒಂದೇ ಒಂದು ಕೋರಿಕೆ ಏನು ಗೊತ್ತಾ? ನನ್ನನ್ನು ನೀನು ಸ್ತುತಿಸಿ ಮಹಿಮೆ ಪಡಿಸು. ಅದರಿಂದ ಕೂಡ ಅವ್ರಿಗೇನು ಲಾಭ ಇಲ್ಲ. ಆ ಲಾಭ ಯಾರಿಗೆ ಗೊತ್ತಾ? ನನಗೆ ಪ್ರಿಯರೇ, ಅವರನ್ನು ಸ್ತುತಿಸಿ ಆರಾಧಿಸುವಾಗ ಲಭಿಸೋದು ಎಲ್ಲವೂ ಕೂಡ ಆಶೀರ್ವಾದ, ಬಿಡುಗಡೆ, ಅಭಿಷೇಕ ಎಲ್ಲವೂ ಕೂಡ ನನಗೆ ಇನ್ನೂ ಹೆಚ್ಚಾಗಿ ನಾನು ಅವರ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ, ಅವರ ಇರುವಿಕೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ದೇವರನ್ನು ಮನಪೂರ್ವಕವಾಗಿ ನಾವೆಲ್ಲರೂ ಕೂಡ ಸೇರಿ, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ಎಲ್ಲ ಸೇರಿ, ನಾನು ಸುಖವಾಗಿ ಬಾಳಬೇಕೆಂದು
ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆ. ಒಂದೇ ಒಂದು ಕ್ಷಣ ಯೋಚನೆ ಮಾಡು, ಒಂದೇ ಒಂದು ಕ್ಷಣ ಯೋಚನೆ ಮಾಡು. ನಿನ್ನನ್ನು ಹೆಸರಿಡಿದು ಕರೆದಿದ್ದಾರಂತೆ ಅವರನ್ನು ಸ್ತುತಿ ಮಾಡಲಿಕ್ಕೆ. ನೀನು ಸ್ತುತಿ ಮಾಡಲಿಕ್ಕೆ ಯೋಗ್ಯಳು ಅಂತ ದೇವರೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಎಷ್ಟು ಕೋಟಿ ಕೋಟಿ ಮಂದಿ ಇರುವಾಗ ಅವರಿಗೆ ನಿನ್ನ ಆಯ್ಕೆ ಇಲ್ಲ, ನಿನಗೆ ಆಯ್ಕೆ. ಈ ಮನೆಯಲ್ಲಿ ನೀನು ಅವರನ್ನು ಆರಾಧಿಸಬೇಕಂತ ಅವರೇ ಕರೆದಿದ್ದಾರೆ. ಸಂತೋಷದಿಂದ ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹಾಡೋದಲ್ಲ ಮಾಡಿ, ಹೆಸರಿಡಿದು ನೀ ಕರೆದೆ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ ಆರಾಧನೆ. ಹೃದಯದಿಂದ ಆರಾಧನೆ ಮಾಡೋಣ ಎಲ್ಲ. ಆರಾಧನೆ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ಹೃದಯದ ತುಂಬ ನಿನ್ನ ಜ್ಞಾಪಕ ಅಂತ ಹೇಳ್ತೀವಿ. ಲೋಕದಲ್ಲಿ ನಿನ್ನಂಥ ತಂದೆ ಯಾರು ಇಲ್ಲ ಅಂತ ಹೇಳ್ತೀವಿ. ಆ ತಂದೆಯ ಅಪಾರವಾದ ಪ್ರೀತಿ ಒಂದು ಕ್ಷಣ ನಿಮ್ಮ ಹೃದಯದಲ್ಲಿ ಧ್ಯಾನ ಮಾಡಿ ನೋಡಿ. ಆದಿಯಲ್ಲಿ ದೇವರು ಇದ್ದರು, ಆ ದೇವರು ವಾಕ್ಯವಾಗಿದ್ದರು. ವಾಕ್ಯವಾದ ದೇವರೇ ಮನುಷ್ಯನಾಗಿ ಬಂದರು. ಪ್ರಿಯ ಸಹೋದರ ಸಹೋದರಿ, ಯಾರಿಗಾಗಿ ಗೊತ್ತಾ? ನನಗಾಗಿ. 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 ಈ ಲೋಕದಲ್ಲಿ ನೀನು ತಪ್ಪು ಮಾಡಿದರೆ, ನೀನು ಇಷ್ಟ ಬಂದಂಗೆ ಜೀವಿಸಿದರೆ, ನಿಮ್ಮಪ್ಪನೇ ನಿನ್ನನ್ನು ಒದ್ದು ಹೊರಗೆ ಹಾಕ್ತಾನೆ. ನಿಮ್ಮ ಅಪ್ಪನಿಗೆ ನೀನು ಬೇಕಾಗಿರಲ್ಲ ಕೆಲವು ಸಾರಿ. ಆದರೆ ಪರಿಶುದ್ಧನಾದ ತಂದೆ, 10 ಸೂರ್ಯನ ಕಿರಣಗಳಿಗಿಂತ ಹೊಳಪಿನ ತಂದೆ, ಈ ಪಾಪಿಯನ್ನು ಹುಡುಕಿ ಬಂದಿದ್ದು ಮಾತ್ರವಲ್ಲದೆ, ಈ ಪಾಪಿಯ ಹೃದಯದಲ್ಲಿ ವಾಸ ಮಾಡುವ ಸಲುವಾಗಿ ಅವರೇ ಒಂದು ಶರೀರದಲ್ಲಿ ಬಂದು ವಾಸ ಮಾಡಿ, ಮತ್ತೆ ಮರಿಯಳ ಉದರದಲ್ಲಿ ವಾಸ ಮಾಡಿ, ಇದೋ ಮನುಷ್ಯನಾಗಿ ತನ್ನ ಶರೀರದಲ್ಲಿದ್ದ ಒಂದು ತೊಟ್ಟು ರಕ್ತವನ್ನು ಉಳಿಸಿಕೊಳ್ಳದೆ ನನ್ನನ್ನು ತಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಅವರೇ ಬಂದು ನನ್ನಲ್ಲಿ ವಾಸ ಮಾಡ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಅವರೇ ಬಂದು ವಾಸ ಮಾಡ್ತಿದ್ದಾರೆ. ಇದು ಅವರ ಅಮೋಘವಾದ ಆ ಒಂದು ಪ್ರೀತಿಯಾಗಿದೆ, ಕೃಪೆಯಾಗಿದೆ. ಆ ದೇವರನ್ನು ನಿನ್ನ ಅಂತರಂಗದಲ್ಲಿ ನೋಡಿ ಹೇಳು. ಸುಮ್ಮನೆ ಹೇಳಬೇಡ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಹೃದಯದ ತುಂಬ ನಿನ್ನ ಜ್ಞಾಪಕ, ಏಸಪ್ಪ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಹೃದಯದ ತುಂಬ ನಿನ್ನ ಜ್ಞಾಪಕ, ನಿನ್ನನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ.
ಹೃದಯದ ತುಂಬ ನಿನ್ನ ಜ್ಞಾಪಕ, ನಿನ್ನನ್ನು ಬಿಟ್ಟರೆ ಬೇರೆ ಏನಿಲ್ಲಪ್ಪ, ನಿನ್ನನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಸುತ್ತಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಈ ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾ ಪೂರ್ಣನೇ ಓ ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ ಓ ಕೃಪಾ ಪೂರ್ಣನೇ, ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಪ್ರೀತಿ ಸ್ವರೂಪನೇ ಓ ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ ಓ ಪ್ರೀತಿ ಸ್ವರೂಪನೇ. ಜೀವಿಸುವ ನನ್ನ ಕಾಲವೆಲ್ಲ ನಾ ಮಾಡುವೆ ಆರಾಧನೆ, ನಾನು ಜೀವಿಸುವ ನನ್ನ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಹೇಳೋಣ ಸೇರಿ, ನಾನು ಜೀವಿಸುವ ನನ್ನ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ 37ನೇ ಅಧ್ಯಾಯದ 4ನೇ ವಾಕ್ಯ 5ನೇ ವಾಕ್ಯ. ಖಂಡಿತವಾಗಲೂ ನೀವು ಮನಪೂರ್ವಕವಾಗಿ ಅವರನ್ನೇ ನೋಡಿ ಸ್ತುತಿಸುವಾಗ, ಆರಾಧಿಸುವಾಗ, ಇದೋ ದೇವರ ವಾಕ್ಯ ಹೇಳ್ತದೆ, ವಾಗ್ದಾನ ಹೇಳ್ತದೆ, ನಿನ್ನ ಆನಂದವನ್ನು ನೆರವೇರಿಸುವನಾಥ ಎಂಬುದಾಗಿ. ನಿನ್ನ ದುಃಖ ಈ ಸಮಯದಲ್ಲಿ ಆನಂದವಾಗ್ತದೆ, ನಿನ್ನ ದುಃಖ ಈ ಸಮಯದಲ್ಲಿ ಆನಂದವಾಗ್ತದೆ. ಅವರನ್ನು ಆರಾಧಿಸುವಾಗ ಬಾಯಿ ತೆರೆದು ಎಲ್ಲರೂ ಕೂಡ ನಿಮ್ಮ ಚಿಂತೆಯನ್ನು ನೋಡಬೇಡಿ, ನಿಮ್ಮ ಚಿಂತಾ ಭಾರವನ್ನು ನೋಡಬೇಡಿ. ಆ ಚಿಂತಾ ಭಾರವನ್ನು ಬದಲಾಯಿಸುವ ನಿನ್ನ ಒಳಗಡೆ ಸ್ವರ್ಗದ ಆನಂದವನ್ನು ತುಂಬಿಸಿ, ನಿನ್ನನ್ನು ಇದೋ ನಿನ್ನನ್ನು ನಿನ್ನ ಒಳಗಡೆ ಬೆಳಕನ್ನು ತುಂಬಿಸುವ, ನಿನ್ನ ಒಳಗಡೆ ಒಂದು ಆನಂದವನ್ನು ತುಂಬಿಸುವ ಕರ್ತನನ್ನು ನೋಡಿ ಸ್ತುತಿಸಿ ಪ್ರಾರ್ಥಿಸಿ ಪ್ರಿಯರೇ. ಹಾಲೆಲೂಯ, ಓ ರ ಹಾಲೆಲೂಯ. ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡೋಣ ಎಲ್ಲರೂ ಕೂಡ. ನಿನ್ನಂತ ತಂದೆ ಯಾರು ಇಲ್ಲಪ್ಪ, ನಿನ್ನಂತ ಪ್ರೀತಿಸುವ ತಂದೆ ಯಾರು ಇಲ್ಲಪ್ಪ. ನೀವು ಪ್ರೀತಿಸುವ ತಂದೆಯಾಗಿದ್ದೀರಿ ಅಪ್ಪ, ಪ್ರೀತಿಸಿ ನನಗಾಗಿ ಪ್ರಾಣ ಕೊಟ್ಟವರಾಗಿದ್ದೀರಿ ಅಪ್ಪ. ಇಂದಿಗೂ ಜೀವಂತ ದೇವರಾಗಿದ್ದೀರಿ. ಈಗಲೂ ನನ್ನಲ್ಲಿರುವ ಎಲ್ಲ ದುಃಖವನ್ನು ತೆಗೆದು ಹಾಕಿ ನನ್ನಲ್ಲಿ ಆನಂದವನ್ನು ತುಂಬಿಸುವ ದೇವಾದಿ ದೇವನು ನೀವಾಗಿದ್ದೀರಿ ಅಪ್ಪ. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರ 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 ಸ್ತೋತ್ರಪ್ಪ 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 ಸ್ತೋತ್ರ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಜೀವಿಸುವಂಥ ದೇವರು ಯೇಸು, ಅವರು ಶಾರೀರಿಕವಾಗಿ 2000 ವರ್ಷಗಳ ಹಿಂದೆ ಇದ್ದರು, ಆದರೆ ಈ ದಿನ ವಾಕ್ಯವಾಗಿ ಜೀವಿಸ್ತಾ ಇದ್ದಾರೆ, ವಚನವಾಗಿ ಜೀವಿಸ್ತಾ ಇದ್ದಾರೆ. ಅವರ ವಚನಗಳನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ, ಅವರ ವಚನಗಳನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರಿಯರೇ, ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ಪ್ರಿಯರೇ, ನಿನ್ನ ಮನದಾಸೆ ಯಾವಾಗ ಗೊತ್ತಾ ನೆರವೇರೋದು? ಆ ಪ್ರಭು ಯೇಸು ವಾಕ್ಯವಾಗಿ ಮಾತನಾಡುವಾಗ, ಆ ಒಂದೊಂದು ಮಾತುಗಳನ್ನು ನೀನು ನಂಬುವಾಗ, ನಿನ್ನ ಹೃದಯದಲ್ಲಿ ಅವರು ಮಾತನಾಡಿದ ಮಾತುಗಳನ್ನು ಸ್ವೀಕಾರ ಮಾಡಿದಾಗ ನಿನ್ನಲ್ಲಿರುವ ಆ ಎಲ್ಲ ದುಃಖ ದೂರವಾಗ್ತದೆ. ನಿನ್ನ ಮನಸ್ಸಿನಲ್ಲಿರುವ, ನಿನ್ನ ಜೀವಿತದಲ್ಲಿರುವ ಎಲ್ಲ ದುಃಖ ಭಾರಗಳು ದೂರವಾಗ್ತದೆ. ಆ ವಾಕ್ಯ, ಆ ಯೇಸು ನಿನ್ನೊಳಗಡೆ ಆನಂದವಾಗಿ ನಿನ್ನೊಳಗಡೆ ರಾರಾಜಿಸ್ತಾರೆ ಪ್ರಿಯರೇ. ಅಂಥ ಒಂದು ಸೌಭಾಗ್ಯವನ್ನು ಈ ಮನೆಯಲ್ಲಿ ದೇವರಿವತ್ತು ನಮಗೆ ಸಂಜೆಯಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಯೇಸುವೆ ನನ್ನ ಜೊತೆ ಮಾತಾಡಿ ಅಂತ ಕೇಳೋಣ. ಯೇಸುವೆ ನನ್ನ ಜೊತೆ ಮಾತನಾಡಿ, ಯಾಕೆಂದರೆ ಅವರ ಮಾತುಗಳಲ್ಲಿ ಅವರ ಬೆಳಕಿದೆ ಪ್ರಿಯರೇ. ಏಕೆಂದರೆ ಬೆಳಕು ಯೇಸುವೆ ಆಗಿದ್ದಾರೆ, ವಾಕ್ಯ ಯೇಸುವೆ ಆಗಿದ್ದಾರೆ. ಅವರ ಮಾತುಗಳಲ್ಲಿ ಬೆಳಕಿದೆ ಪ್ರಿಯರೇ, ಅವರ ಮಾತುಗಳಲ್ಲಿ ರಕ್ಷಣೆ ಇದೆ ಪ್ರಿಯರೇ, ಅವರ ಮಾತುಗಳಲ್ಲಿ ಬಿಡುಗಡೆ ಇದೆ, ಅವರ ಮಾತುಗಳಲ್ಲಿ ವಿಮೋಚನೆ ಇದೆ, ಅವರ ಮಾತುಗಳಲ್ಲಿ ಸಂಪೂರ್ಣವಾದ ವಿಮೋಚನೆ ಇದೆ, ಅವರ ಮಾತುಗಳಲ್ಲಿ ಸಂಪೂರ್ಣವಾದ ಬಿಡುಗಡೆ ಇದೆ, ಅವರ ಮಾತುಗಳಲ್ಲಿ ಸಂಪೂರ್ಣವಾದ ಸಂತೃಪ್ತಿ ಇದೆ, ಅವರ ಮಾತುಗಳಲ್ಲಿ ಸಂಪೂರ್ಣವಾದ
ಸಂತೃಪ್ತಿ ಇದೆ. ಹಾಲೆಲೂಯ, ಸ್ತೋತ್ರ. ಮಾತಾಡಿ ಯೇಸುವೆ, ನನ್ನ ಜೊತೆ ಮಾತನಾಡಿ ಅಂತ ಕೇಳೋಣ. ಯಾರೆಲ್ಲ ನೀವು ದಾಹದಿಂದ ಮಾತಾಡಿ ಅಂತ ಕೇಳ್ತೀರೋ, ಯಾರೆಲ್ಲ ದಾಹಪಟ್ಟು ನಿನ್ನ ವಚನಗಳ ಮುಖಾಂತರ ಮಾತನಾಡಿ ಅಂತ ಕೇಳ್ಕೊಳ್ತೀರೋ, ಕೇಳುವ ಪ್ರತಿಯೊಬ್ಬರಿಗೆ, ಕೇಳಿಸಿಕೊಳ್ಳಲು ಕಾತುರನಾಗಿರುವ ಪ್ರತಿಯೊಬ್ಬರ ಜೊತೆಗೆ ಯೇಸು ಮಾತನಾಡ್ತಾರೆ ಪ್ರಿಯರೇ. ಯೇಸು ಮಾತನಾಡುವ ಒಂದೊಂದು ಮಾತುಗಳು ನಿಮಗೆ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಹಾಲೆಲೂಯ, ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮರೇ ಸ್ತೋತ್ರಪ್ಪ, 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 ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯಾದ ದೇವರೇ ಸ್ತೋತ್ರಪ್ಪ, 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 ಸ್ತೋತ್ರ.